ನಾನು ನನ್ನ ಗಂಡ ಆರಾಮ್ ಇರ್ತೀವಿ ಅನ್ಕೊಂಡ್ರ ಅವ್ರ ಅಣ್ಣ ಹೋದನ್ ಹಿಡ್ಕೊಂಡು ನನ್ನ ಗಂಡ ಮನೆಗೆ ಹತ್ತಾವಲ್ಲ ಒಂಥರ ವಿಚಿತ್ರ ಮಾಡಾತನ. ಊಟ ಇಲ್ಲ ನಿದ್ದಿಲ್ಲ, ಬರೇ ಅವ್ನು ಹುಡ್ಕಾಡ್ಕೋತ ಅಡ್ಯಾಡತಾನ. ಎಲ್ಲರ ಹೋಗಿರ್ಬೇಕಿವ. ಇಲ್ಲಿವರೆಗೂ ನಾ ಹಾಕಿದ ಪ್ಲಾನ್ ಯಾವುದೂ ಉಲ್ಟಾ ಹೊಡೆದಿಲ್ಲ. ಆದ್ರೆ ಇದು ಯಾಕೋ ಫೇಲ್ ಆಗಂಗ್ ಕಾಣಿಸ್ತೈತಿ. ಅಲ್ಲ ಇವ್ ಎಲ್ಲಿ ಹೋಗ್ಯಾರ? ಇವ್ರ ಅಣ್ಣ ಎಲ್ಲಿ ಹೋಗಿರ್ಬೇಕು? ಯಪ್ಪ ಎಂತ ಅಂಗಿ ಹಾಕೊಳ್ಳೋ ಪ್ಯಾಕಪ್ಪ, ಹರಕ್ ಅಂಗಿ ಹರಕ ಪ್ಯಾಂಟ. ಯಪ್ಪ ಏನು ಹರಿಯ ಬರಪ್ಪ ನಂದು. ಊರಿಗೆ ದೊಡ್ಡ ಸಾವುಕಾರ ನಾನು. ಒಬ್ರು ಗುಡಿಸಲ್ದಾಗ ಬಂದ ಹರಕ ಅಂಗಿ ಹರಕ ಪ್ಯಾಂಟ ಹಾಕೊಂಡು ಏನ್ ಮಾಡುದಪ್ಪ. ಪಾಲಿಗೆ ಬಂದದ ಪಂಚಾಮೃತ. ನಾ ಇದ್ರ ದೊಡ್ಡ ಮಗಳದ ಮೊಪ್ಪಟ ಮಗ. ಅಲ್ಲೇ ಏನ ಅರ್ಬಿ ಹಾಕೊಂದಿಲ್ಲ ನೋಡಮ್ಮ. ಅಣ್ಣ ಯಾಕ ಹಾಳಾಕತ್ತಾನ್ರಿ ನೋಡ್ರಿ. ಆಗ ಬಲ ಚಾಲೂ ಮಾಡಿದೆ ಹೇಳೋದ. ಕರೆದ್ರ ಕರಿ ಅವನಿಗೆ, ಅವನ ಹೆಸರು ಏನಂತ ಕೇಳೋಣ. ಓ ಅಣ್ಣ ಆ ಸಾವುಕಾರಿ ಹೆಸರಿ ಅಂತ ಕೇಳ್ತಾರ ನೋಡ. ನನ್ನ ಹೆಸರಪ್ಪ? ನನ್ನ ಹೆಸರು ರಾಮನಾಥ್ ಸಾವ್ಕಾರ. ಹೇಳ್ರಿ ಏನೇನ್ ಮಾಡ್ಬೇಕ್ರಿ? ಏನಿಲ್ಲ, ಇವ ಎಮ್ಮಿ ಕಾಳ ಹೆಡ್ಕಾಸ ಮತ್ತ ಅರ್ವಾ ಕಾಳ ಅಕ್ಕಿ ಕಾಳ ಇವೆಲ್ಲ ಸ್ವಚ್ಛ ಮಾಡ್ಬೇಕ. ಇದೇನತ್ತ ಮೇವ್ ತೊಗೊಂಬರೋದು, ಆಡ್ಗೊಳ್ ಕಟ್ಟೋದು, ಮತ್ತೆ ಇಲ್ಲಿ ಪಡ್ದಾಗ ಎಮ್ಗಳ ಮೇವ್ ಐತಿ. ನಾ ಎಲ್ಲಿ ಮಕ್ಕೊಳ್ರಿ? ರಾತ್ರಿ ಮುಕ್ಕೊಳಕ್ ಏನಂತ ದೊಡ್ಡ ಸಡ್ಡ ಐತಿ. ಆಡ್ಗಳು ಒಂದ್ ದಂಡ ಕಟ್ಟೋದು. ನೀನು ಆಚಿಗೆ ದಂಡ ಮುಕ್ಕೋಬೇಕಾದ ನಡಿತೈತಿ. ಈ ಶೆಡ್ ಮಕ್ಕೊಳ್ರಿ? ಸಡ್ಡ ಸೂರಂಗ ಬೇಕಂತ ಮಳೆ ಅಲ್ಲಿ ಭಾರಿ ಸಡ್ಡ ಐತಿ. ಒಂದ್ ದಂಡೆ ಆಡ್ಗಳು ಮುಕ್ಕೋತ. ನೀ ಇರಕ್ ಒಬ್ಬ ಕೆಲ್ಸ ಅಂತೂ ಮಾಡ್ತೇನ್ರಿ. ಮತ್ ಪಗಾರ ಅದು ಏನ್ರಿ? ಅಲ್ಲೋ ಇನ್ಯಾಗ ಮತ್ತ ಊಟದ ಬಟ್ಟೆ ಅಟ್ ನೋಡ್ಕೋತ ಹೇಳಿದಿ. ಮತ್ ಅಂತಾರ ಏನ್ ಪಗಾರ ಒಂದ? ಸಾವ್ಕಾರ ಹೇಳಿ ಕೆಲ್ಸ ಅಂತೂ ಮಾಡ್ತೇನ್ರಿ. ಮಗನ ಅಟ್ಟ ಸಾಲಿಗೆ ಹಚ್ಚೇನ್ರಿ. ಬಿಜಾಪುರ ಹಾಸ್ಟೆಲ್ದಾಗ ಅದ. ನಾ ಸ್ವಲ್ಪ ಏನ್ರ ಹೋಗಾಗ ಬರಾಗ ಕುರ್ತ ಮಾಡ್ಲಾಟ ಅವ ನೋಡೋಣತ್ತ. ಈ ಬಡ ಬಡ ಅರ್ಬಿ ಚೇಂಜ್ ಮಾಡ. ಬಾಳ ಆತ ನೀರ್ ಕುಡ್ಸ ಆಡ್ಗಳಿಗೆ. ದಗದ ಮಾಡ್ಕೋ. ಅವ್ನ ದಗದ ತೋರ ಬಡವ ಐತಿ. ಇಬ್ರು ದಗದ ಮಾಡ್ರಿ. ಆಯ್ತಾಯ್ತು ಮಾಡ್ತೇವ್ರಿ. ಯಪ್ಪ ಏನಾತಪ್ಪ ನಮ್ಮ ಹಣೆ ಬರ. ಏನಪ್ಪ ಸಾವುಕಾರ ಹತ್ರ ಬೆರಿಕಿದ್ದಂಗ ಅದನ. ಸ್ವಲ್ಪ ಏನ್ರ ತಪ್ಪಿದ್ರ ಸ್ವಲ್ಪ ಕೈಯಾಗ ನನಗೂ ಕೈಯಾಗ ಹೆಲ್ಪ್ ಮಾಡಿ ಸ್ವಲ್ಪ. ಆಯ್ತಾಡ್ರಿ ನಾ ಎಲ್ಲ ಹೇಳ್ತೀನಿ. ಓಕೆ ಈಗ ಮೇವ್ ಮಾಡೋಣ. ಈಗ ನೀರು ಕುಡ್ಸೋದ? ನಮಸ್ಕಾರ ಭಯ. ನಮಸ್ಕಾರ. ಯಾನ್ ಲಕ್ಷ್ಮಣ? ಅಣ್ಣ ಏನಿಲ್ಲ, ಒಂದು ಸ್ವಲ್ಪ ಕೆಲಸ ಐತಿ ನಿಮ್ಮ ತಕ್ರಿ. ಏನು? ನಮ್ಮ ಅಣ್ಣ ರಾಮನ್ ರೀ. ಹ್ಞೂ. ಸ್ವಲ್ಪ ಎರಡು ಸಾತ್ರಿ ಸ್ವಲ್ಪ ಮನ್ಯಾಗ ಕದ್ದಾಗಿ ಮನೆ ಬಿಟ್ಟು ಹೋಗ್ಯಾರ. ಏನು ಸಣ್ಣ ಮಕ್ಳು ಹಿಂಗಾರಿ ಮತ್ತೆ ಯಾರಿಗೆ ಹೇಳುತ್ತೆ ಕಡೆ ಮನ್ಯಾಗ ಹೇಳಿದ್ರೆ ಸಿಟ್ರಿ. ಹಿಂಗಾಗಿ ಒಟ್ಟು ಏನು ಹೇಳಿಲ್ರಿ ಮನ್ಯಾಗ. ಚಲೋ ಮನುಷ್ಯ ಮರ. ಹಿಂಗೆ ಇದು ಏನು ಮಾಡ್ಬೇಕು ಹೇಳ್ರಿ? ನಾರೇ ಮಾಡ್ಬೇಕು ಹೇಳ್ರಿ? ಯಾಕಡೆ ಮಾಡ್ಬೇಕ್ರಿ? ಈಗ ಏನು ನೀವು ಈ ಕಡೆ ಅಂತೂ ಏನು ಬಂದಿಲ್ಲ. ಈ ಕಡೆ ನಾವು ನೋಡ್ತೀವಿ. ಈ ಕಡೆ ನೀವು ಅಟ್ ಹುಡುಕಾಡೋ ಪ್ರಯತ್ನ ಮಾಡ್ರಿ. ನಿಮ್ಮಿಂದ ಹುಡ್ಕಾಕತ್ತಲ್ರಿ. ಕೊಲ್ಲಾರ ನೋಡಿನ್ರಿ, ಬಿಜಾಪುರದ ಫೋನ್ ಹಚ್ಕಿ. ನೀ ಎಲ್ಲಿ ಇಲ್ರಿ? ಇವನ ಬೆಲೆ ಇದು ಆತಲ್ಲ ಮರ. ಭಾರಿ ಮನುಷ್ಯ ಇದ್ದವ ಮರ. ನೋಡ್ರಿ ನೋಡ್ತೀನಿ ಎಲ್ರಿ ನಮ್ಗೆ ಭೇಟಿ ಆದ ನಾನು ನಿನ್ ಫೋನ್ ಹಚ್ಚಿ ನಿಮ್ಮ ನಂಬರ್ ನನ್ನ ತಗ ಐತ್ರಿ. ಆಯ್ತು ಸ್ವಲ್ಪ ನಿಮ್ಮ ದಂಡದ ಮರಿಬೇಡ್ರಿ. ಆಯ್ತು ಒಟ್ಟು ನನ್ನ ನೋಡಿ ಲಕ್ಷ್ಮಣ ಏನು ವಿಚಾರ ಮಾಡಿ ನೀನು ಒಟ್ಟು ಹುಡುಕಾಡೋ ಪ್ರಯತ್ನ ಮಾಡು. ನಾನು ಒಟ್ಟು ನೋಡಿ ನಿನ್ನ ಮನೆ ಬಿಟ್ಟು ಅವ್ನು ಹೊಳೆ ಮನೆಗೆ ಹೋಗಿಲ್ಲ. ಯಾನು ಮರ ಭಾರಿ ಮನುಷ್ಯಪ್ಪ. ಎಂತ ಮಾಡವಲ್ಲ ಏನಾಯ್ತು? ಏಂತಿ ನಾನು ಏಂತ ಹೋಗ್ಬಿಡ್ರಿ. ನಾರ ಮಾಡೋ ರಕ್ತ ಹಂಚ್ಕೊಂಡು ಹುಟ್ಟಿ ತಮ್ಮ ಇಲ್ರಿ. ತಮ್ಮಲ್ಲ ನನ್ನ ಮನೆ ನೋಡ್ರಿ ಮತ್ತೆ ಇರ್ಬೇಕಲ್ರಿ. ಏನು ಮಾಡ್ಬೇಕ್ರಿ? ನಾ ಇಲ್ಲಿ ಏನು ಸಿಕ್ಕರೆ ಹೇಳ್ತೀನಿ. ಹಾಂ ಬರ್ತಾನೆ. ಹಾಂ ನನಗಂತೂ ರಗಡ ಆತು. ಹೊಟ್ಟೆ ಕೂಳಿಲ್ಲಾರ್ದ ಹುಡಿ ಕಿಮ್ಮಿಕ್ಕಿ ಹೋತು. ಹೋಗ್ಲಾರ ಜಾಗ ಇಲ್ಲ, ಕೇಳಾರ ಮನುಷ್ಯ ಇಲ್ಲ. ಏನು ಮಾಡ್ಬೇಕು? ನಾ ಏನು
ನಮ್ಮ ಮನೇನ ಎಲ್ಲಿ ಹುಡುಕ್ಬೇಕ್ರಿ ಇನ್ನ ನಾಳೆ ನಮ್ಮ ಅಣ್ಣನ ಮಗ ಬಂದ ತಪ್ಪ ಕಾಕ ಎಲ್ಲಂದ್ರ ನಾ ಏನು ಹೇಳ್ಬೇಕು ಏನು ಉತ್ತರ ಕೊಡ್ಬೇಕು ಅವ್ನು ದೇವ್ರ ಹೋದವ ಬೇಸಿ ಇದ್ದವ ಹೇಸಿ ಆತಲ್ಪ ನನ್ನ ಬಾಳೆ ಯಾಕಂದ್ರೆ ನೋಡ್ಬೇಕು ನಾನು ಹೋಗಿ ಎಲ್ಲರ ಬಿದ್ದು ಸಾಯ ಆಗ್ಬಿಡೋದು ಶಿವ ಶಿವ ದಯವಿಟ್ಟು ನಮ್ಮ ಅಣ್ಣನ ಗುರುವೇ ಶಿವರಾಯ ನಮ್ಮ ಅಣ್ಣ ಅವತ್ತು ಮನೆಗೆ ಬರಂಗೆ ಮಾಡಪ್ಪ ನಿನ್ನ ಕೈ ಮುಗಿದು ಕೇಳ್ಕೊತೀನಿ ಈ ಒಡದ ಸಂಸಾರನ ಒಂದು ಗೂಡಿಸಪ್ಪ ನಮ್ಮ ಅಣ್ಣನ ಬಿಟ್ಟು ನನಗೆ ಬದುಕಾಗೋದಿಲ್ಲ ನಮ್ಮ ಅಣ್ಣ ನಾನು ಬಿಟ್ಟು ಒಂದು ತಾಸು ಇರಾವಲ್ಲ ಹೆಂಗೆ ಕಲ್ಲು ಮನಸ್ಸು ಮಾಡ್ಕೊಂಡೆ ಊರ್ದು ಹಾಕಿ ಹೋದು ಯಾರಿಗೆ ಗೊತ್ತು ಬಂದಿದ್ದು ಉಣಬೇಕು ಅಣ್ಣ ಹಿಂಗಂಗೆ ಮನಸ್ಸು ಕಲ್ಲು ಮಾಡ್ಕೊಂತ ಹೋದಣ್ಣ ಈ ತಮ್ಮನ ನೆನಪ ನಿನಗಾಗಲಿಲ್ಲ ಅಣ್ಣ ಮರ್ತು ಬಿಟ್ಟಣ್ಣ ಈ ತಮ್ಮಣ್ಣ ದಯವಿಟ್ಟು ನೀ ಎಲ್ಲೇ ಇದ್ರು ಈ ತಮ್ಮನ ಕೂಗ ಕೇಳಿ ಬಾರ ನಿನ್ನ ಕೈ ಮುಗಿತೀನಿ ಇದಕ್ಕಿಂತ ಹೆಚ್ಚು ನನಗೆ ಹೇಳೋಕ್ಕಾಗೋದಿಲ್ಲ ಯಾರನ್ನು ಕೇಳ್ಬೇಕು ಎಲ್ಲಿ ಹೋಗಿ ಏನಂತ ಕೇಳ್ಬೇಕಣ್ಣ ಕೇಳಕ್ಕೆ ನನಗೆ ಮಾರಿಲ್ದಂಗೆ ಆಗಿಬಿಡೋದು ಬಾ ಅಣ್ಣ ಹೊಕ್ಕಿ ಬಂದಾರಿಗೆ ಸುಂಕಿಲ್ಲ ರೀ ನಿಮ್ಮ ಅಣ್ಣ ಸಿಕ್ರಿ ಏನಾತ್ರಿ ಏ ಮಾರುವೆಲ್ಲ ಮಾಡಿ ಬೆಂಕಿ ಹಚ್ಚಿ ಅದೇನಂತಾರಲ್ಲ ಬಾಣಿ ನೀರು ತರಕ್ ಹೊರತ್ ಹಂಗ ಎಲ್ಲ ನಿನ್ನಿಂದ ಮನೆಗೆ ಬೆಂಕಿ ಇಟ್ಟಿದ್ದು ಹಿಂಗ ಚುಚ್ಚಿ ಚುಚ್ಚಿ ಕೊಲ್ಬೇಡ್ರಿ ಒಮ್ಮೆ ಏನಂತೀರ್ಲ ಅಂದ್ಬಿಡ್ರಿ ಅದೆಲ್ಲ ಬಿಡ್ರಿ ನಿಮ್ಮ ಅಣ್ಣ ಸಿಕ್ರಿ ಎಲ್ಲ ಹುಡುಕದ್ರಿ ನೀವು ಅವ್ನು ಹುಡುಕ್ಲಾರ ಜಾಗ ಇಲ್ಲ ಕೇಳಾರ್ದ ಮನುಷ್ಯರಿಲ್ಲ ಕೊಲ್ಲಾರ ಹೋದ್ನಿ ಅಲ್ಲಿ ಅಂಗಡಿ ಕೇಳಿನಿ ಯಾವ ಅಂಗಡಿಯಾಗೂ ಇಲ್ಲ ಪರಿಚಯ ದೋಸ್ತರು ಇದ್ರು ಅವ್ರನ್ನೂ ಕೇಳಿನಿ ಅಲ್ಲಿ ಇಲ್ಲ ಬಿಜಾಪುರ ಫೋನ್ ಹಚ್ಚಿ ಕೇಳಿನಿ ಅಲ್ಲಿ ಇಲ್ಲ ಮುಳವಾಡದಾಗ ಎಲ್ಲಾ ಅಂಗಡಿ ಕೇಳಿನಿ ಇಂತಗೂ ಅಣ್ಣನ ಬಗ್ಗೆ ಪತ್ತೆನೇ ಇಲ್ಲ ಯಾರ ಬಗ್ಗೆಯೂ ಅಣ್ಣನ ಗೊತ್ತೇ ಇಲ್ಲ ಅವನ ಅಣ್ಣನ ಫೋಟೋ ತೋರಿಸಿನಿ ಕೇಳಬಾರ್ದು ಅವ್ರು ಕೇಳಿನಿ ನನಗಂತೂ ನಿಕ್ ಹೋತಪ್ಪ ನಮ್ಮ ಅಣ್ಣ ನೋಡಿಕ್ಕೆ ಸರಿ ಬಿಜಾಪುರಕ್ಕೆ ಹೋಗಾರ ನೋಡ್ರಿ ಸಾಗರ್ ನೋಡಾಕ ಹಾಸ್ಟೆಲ್ಗೆ ಹಾಸ್ಟೆಲ್ಗೂ ಫೋನ್ ಹಚ್ಚಿ ಕೇಳಿದ್ವಿ ಆ ವಾರ್ಡನ್ ಹೇಳಿದ ಇಲ್ಲಿ ಬಂದಿಲ್ರಿ ಸಾಗರಪ್ಪ 6 ತಿಂಗಳ ಬಂದವರು ಈ ಒಟ್ಟ ಬಂದೇ ಇಲ್ಲ ಅಂದ್ರು ಸಾಗರ್ ಮುಂದೆ ಹೇಳ್ಬಾರ್ದು ಈ ವಿಷಯ ಅಂತ ಹೇಳಿ ಮತ್ತ ಅವ್ರ ಸುಳ್ಳು ಹೇಳಿ ಯಾರಿಗೆ ಏನಂತ ಕೇಳ್ಬೇಕು ನಮ್ಮ ಅಣ್ಣ ಕಳ್ಕೊಂಡಂತ ಕೇಳ್ಬೇಕ ನಾನು ಏನ್ ಹೊಟ್ಟಿಗೆ ಹಾಕಿಲ್ಲ ಅದಕ್ಕೆ ಮನಿ ಬಿಟ್ಟು ಹೋಗ್ಯಾನಂತ ಕೇಳ್ಬೇಕ ನನಗೆ ಮಾರಿ ಎತ್ತಿ ತಿರ್ಲಾರ್ದಂಗ ಆಗ್ಬಿಟ್ಟೈತಿ ಊರಾಗ ಕೇಳಾರ ಊರಿಲ್ಲ ಎಲ್ಲ ಊರ್ ಕೇಳಿ ನಮ್ಮಣ್ಣ ಎಲ್ಲಿದಾನು ಏನ್ ತ್ರಾಸು ಉಣ್ಣಾಕತ್ತಾನು ಊಟ ಎಲ್ಲು ನೀರೆಲ್ಲು ಎಲ್ಲಿ ಮಕ್ಕೊತಾನು ಯಪ್ಪ ಶಿವ ಶಿವ ಎಂತಾಗತಿ ತಂದಿತ್ತೆ ನಮ್ಮಣ್ಣ ಬದುಕಿದ್ರೆ ಸಿಗ್ತಾನ ಏನಾರ ಜೀವ ಶಕ್ತಿ ಕಮ್ಮಿ ಮಾಡ್ಕೊಂಡ್ರ ಸಿಗ್ತಾನ ನಮ್ಮಣ್ಣ ಎಲ್ಲಿ ಹೋಗಿ ಏನ ಮಾಡ್ಕೊಂಡ್ರ ಶಿವ ಶಿವ ನೆನೆಸ್ಕೊಂಡ್ರ ಮೈ ಜೀವ ಸುಮ್ಮನೆ ಕೆಟ್ಟ ಯಾಕೆ ವಿಚಾರ ಮಾಡ್ತೀರಿ ನಿಮ್ಮ ಅಣ್ಣ ಎಲ್ಲಿಗೆ ಹೋಗಿರಲ್ರಿ ಬಂದೇ ಬರ್ತಾರಿ ಕಡಿಕ ಸಿಗ್ತಾರಿ ವಿಚಾರ ಮಾಡ್ಬೇಡ್ರಿ ನೀವು ಸುಮ್ಮ ಊಟ ಮಾಡ್ಕೊಂಡು ಆರಾಮಿದ್ದ ನಿನ್ನ ಕಾಕ ಮನೆ ಬಿಟ್ಟು ಹೋಗಿ ಎಲ್ಲಿ ನಾನು ಊಟ ಎಲ್ಲೋ ನೀರೆಲ್ಲೋ ಯಾವ್ದಾಗ ನಾನು ಎಲ್ಲಿ ನಾನು ಏನ್ ಕೆಲಸ ಮಾಡಾತನೋ ಬದುಕ್ಯಾನಪ್ಪ ಒಂದು ಗೊತ್ತಿಲ್ಲ ಹಿರಿಯರಿಂದ ಮನಿ ಅನ್ನತ್ತೆ ದೇವರಿಂದ ಗುಡಿ ಅಲ್ಲ ಇವತ್ತು ಶ್ರೀರಾಮ ಅಂತ ನನ್ನ ಅಣ್ಣ ಆ ದೇವ್ರಿಲ್ಲಾರ್ದ ಒಣ ಖಾಲಿ ಗುಡಿ ಆಗೈತಿ ನನ್ನ ಮನೆ ಯಪ್ಪ ನಮ್ಮ ಅಣ್ಣನ ವಿಚಾರ ಮಾಡಿ ತಲೆ ಸಾಪ್ ಹೇಳಿ ತುಳಿಗೆ ಕತ್ಲು ಬಂದಾಗ ಆಗತ್ತೈತಿ ರೀ ನೀವು ಊಟ ಮಾಡಿಸ್ಬೇಡ್ರಿ
ಅಲ್ಲ ಅವ್ರ ಚಿಂತೆಗ ನೀವ್ ಊಟ ಬಿಟ್ಟು ಹೆಂಗಾಗತ್ತೀರಿ ನೋಡ್ರಿ, ನಿಮಗೆ ಹೆಂಗ ಆದ್ರೂ ನನಗೆ ಯಾರು ಗೊತ್ತೀರಿ? ನನಗೆ ಹಸುನ ಇಲ್ಲ, ಊಟ ಏನು ಮಾಡಲಿ? ಒಂದು ತಿಳಿ 12 ಕೇಳಾಕತ್ತೈತಿ ನನಗೆ. ಮೇವಾರ ಹಾಕೊಂಡು ದನಕರಿಗೆ ನೀರು ಅಟ್ ಕೊಡ್ಸಬೇಕು, ಕಸ ಅಟ್ ಹೊಡಬೇಕು. ಸ್ವಲ್ಪ ಅದಾಗ ಯಪ್ಪ ಒಮ್ಮೆ ಮಾಡಿಲ್ಲ ಬಿಟ್ಟಿಲ್ಲ, ಈಗ ಮಾಡು ಪಾಳೆ ಬಂದೈತಿ. ಶಿವನೇ ನನ್ನ ತಮ್ಮ ಎಲ್ಲ ಮಾಡ್ತಿದ್ದ, ನನಗೇನು ಹಚ್ತಿದ್ದಿಲ್ಲ ಬಿಡ್ತಿದ್ದಿಲ್ಲ. ಇಲ್ಲಿ ಸಾವುಕಾರನ ಹೆಂಗಿರ್ತಾನೋ ಏನು ಸುದ್ದಿ ಯಪ್ಪ. ಸಾವುಕಾರ ಗಾಡಿ ಸ್ವಲ್ಪ ಕೆಲಸಕ್ಕೆ ಸಾವುಕಾರ ಬಂದ ಯಾರು ಗೊತ್ತು, ಕಸಾರ ಮಾಡಿಬಿಡು ನಟ್ಟು. ಕಸ್ಬರಿಗೊಂದು ಎಲ್ಲಿ ಇಟ್ಟಾನೋ ಏನೋ. ಪಾಳ್ಗ ಒಬ್ರು ಕಾಣಲ್ಯಾರ. ಟ್ರ್ಯಾಕ್ಟರ್ ಪಂಚರ್ ಒಂದಾಗಿತ್ತು, ಈಗ ಸಾಕು ಬಿಡತ್ ನೋಡಿ ಇವ್ರ ಕಾಲ ಅಂತ. ಅಲ್ಲಿ ನಾ ದನಗಳು ಪಣಗಳು ಎಲ್ಲ ಅಲ್ಲೇ ಅದಾವ. ನಮಸ್ಕಾರ ಸಾವುಕಾರ. ನಮಸ್ಕಾರ. ಏನ್ ಮಾಡತ್ತಿ ತಗಲ? ಏನಿಲ್ರಿ ಅಷ್ಟು ಕಸ ಹುಡುಗಿದ ಸಾವುಕಾರ. ಮತ್ತೆ ಇನ್ನ ಎಮ್ಮಿ ಕಾಲ ಹಂಗೈತಿ? ಮಾಡ್ತೇನೆ ರೀ ಸಾವುಕಾರ, ನಿಮ್ಮ ಕಡೆ ಒಂದು ಕೆಲಸ ಐತ್ರಿ. ಏನಪ್ಪ ಅಂತ ಕೆಲಸ? ಇಲ್ಲ ಅನ್ಬೇಡ್ರಿ, ನಿಮ್ಮ ಕೈ ಮುಗಿತೀನಿ. ಹಾ ಏನೈತೆ? ನನ್ನ ಮಗನ ನೋಡಿ ಭಾಳ ದಿನ ಆತ್ರಿ, ಒಂದು ತಿಂಗಳು ಆತು. ಹುಡುಗರ ಬೆಟ್ಟಿಗೆ ಹೋಗಿಲ್ಲ. ಒಂದು 500 ರೂಪಾಯಿ ಅದಾನು ಕೊಡ್ರಿ ಸಾಕು. ಹೋಗಿ ಮಾರಿ ಅದು ಗಾಡಿ ಒಂದು ಪಂಚರ್ ಆಗಿತ್ತು, ಈಗ ತಗಸ್ಕೊಂಬಂದೆ. ಮುಂಜಾನೆ ಹೇಳ್ಬೇಕಲ್ವ? ಹೆಂಗಾರ ಮಾಡ್ರಿ, ಒಂದು 500 ರೂಪಾಯಿ ಕೊಡ್ರಿ ಸಾಕು. ಮತ್ತು ಈಗ ಮುಂಜಾನೆ ಹೋಗಿ ಸಂಜೆನಾಗ ಬೆಟ್ಟಿಯಾಗನ ಬಂದು ಬಿಡ್ತೇನೆ ರೀ. ಮತ್ತೆ ಹೊಳೆ ಎಟ್ಟೋಡಿ ಬರೋನಿ? ಸಂಜೆನಾಗ ಬಂದ ಬಿಡ್ತೇನೆ ರೀ, ಅಲ್ಲೇ ನಿಂದ್ರುದಿಲ್ಲ ರೀ. ಹಂಗ ತಡಿಪ್ಪ ನೋಡೋಣ ಥಿಯೇಟ್ರದ ಕಿಶದಾಗ. ನೋಡ್ರಿ ಒಂದು 500 ರೂಪಾಯಿ ಇದ್ರ ಕೊಡ್ರಿ ಅಟ್ಟು. ಹಾ ಹಿಡಿ. ಹೊಳೆ ಸಂಜೆಗೆ ದೌಡ್ ಬರ್ಬೇಕು. ಸಂಜೆನೇ ಬರ್ತೇನೆ ಸಾವ್ಕಾರ, ಬಸ್ಸಿಗೆ ಬಂದ ಬಿಡ್ತೇನೆ. ಹಾ ಎಲ್ಲಿ ಆ ಕಡೆ ಹೋಗೋದ ಮತ್ತೆ ನೋಡ. ಏ ಇಲ್ಲ ಇಲ್ರಿ, ಹೋಗೋಣ ಬೆಟ್ಟಿ ಎಮ್ಮಿ ನೀರ್ ಪಾರ್ ಕುಡ್ಸು ನೋಡು, ಎಮ್ಮಿ ಹೆಂಗ್ ಸೊರಗ್ಯಾವ ಎಲ್ಲ ಕುಡ್ಸೇ ಹೋಗ್ತೀನಿ ನೋಡ್ರಿ ಸರ್. ಬೇಷತ್ತಪ್ಪ ಸಾವ್ಕಾರ, 500 ರೂಪಾಯಿ ಕೊಟ್ಟ ಪುಣ್ಯ ಹತ್ತಿಲ್ಲ ಮಗ ಹೋಗಿ ಬಂದು ತಿಂಗಳಾಯ್ತು. ಮಗ ಬೆಟ್ಟಿಯಾರ ಆಗಿ ಬರ್ತಾನೆ. ಬಸ್ಸಲ್ಲಿ ಎಷ್ಟೊತ್ತಿಗೆ ಅದಾವೋ ಏನು ಸುದ್ದು, ಎಷ್ಟು ಎಮ್ಮಿಗಟ್ಟು ನೀರು ಕುಡಿಸಿ ಹೋಗ್ಯಾರ ಹೊಕ್ಕಿನವ ನಾವು. ಅದ ನಾನು ರೊಕ್ಕ ಕೊಡ್ತಿದ್ದಲ್ಲ, ಇವತ್ತು ನಾನು ಹಳೆ ಐಕಿ ಬರಾಕತ್ತೈತಿ. ಅದ ಇವೊಬ್ಬ ಇದ್ದ ಪಾಪ, ಇವನ ಯಾರ ಕಳಿಸ್ಬೇಕಂದ್ರು ಎಲ್ಲಿ ಹೋಗಿದ್ದಲ್ಲ. ಆದರೂ ಇವ ರೊಕ್ಕ ಕೇಳಿದು ಬೇಷ ಇತ್ತು. ಅವನ ಮಗ ನೋಡಕ್ಕೆ ಹೋಲಿ, ಅಟೊಟ್ಟಿಗೆ ನಮ್ಮ ಹಕ್ಕಿ ಜೋಡ ರಕ್ಕಿ ಬಿಚ್ಚಿ ಆಡಿದ್ರೆ ಆಯ್ತು.